ವಿವಾದಕ್ಕೆ ಕಾರಣವಾಗಿದ್ದ ಸರ್ಕಾರಿ ವಾಹನ ಬಳಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರಿ ಕಾರಲ್ಲಿ ಶೇಖ್ ಅಬೂಬಕರ್ ಅಹಮದ್ ಪ್ರಯಾಣ ಮಾಡ್ತಾ ಇದ್ದಾರೆ. ವರದಿ ಪ್ರಸಾರದಿಂದ ಶೇಖ್ ಅಬೂಬಕರ್ ಅಭಿಮಾನಿಗಳಿಗೆ ಬೇಸರಾಗಿದೆ. ಶೇಖ್ ಅಬೂಬಕರ್ ಅಹಮದ್ ಗ್ರ್ಯಾಂಡ್ ಮುಫ್ತಿ ಆಫ್ ಇಂಡಿಯಾ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಶೇಖ್ ಅವರಿಗೆ ಗೌರವ ಸಲ್ಲಿಸಲಾಗಿತ್ತು. ಹಲವು ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು ಸ್ವೀಕರಿಸಿದರು. ಶೇಖ್ ಅಬೂಬಕರ್ ಮಹಾನ್ ಮಾನವತಾವಾದಿಯವರು. ಶೇಖ್ ಅಬೂಬಕರ್ ಅಹಮದ್ ವಿಶ್ವದಾದ್ಯಂತ ಕೋಟ್ಯಾಂತರ ಅಭಿಮಾನಿಗಳನ್ನು ಹೊಂದಿರುವಂಥ ಶೇಖ್ ಅಬೂಬಕರ್ ಅಹಮದ್ರ ಬಗ್ಗೆ ವಿಸ್ತಾರ ನ್ಯೂಸ್ಗೆ ಅಪಾರ ಗೌರವ ಇದೆ. ಯಾರಿಗೂ ನೋವುಂಟು ಮಾಡುವ ಉದ್ದೇಶ ನಮ್ಮದಲ್ಲ. ಶೇಖ್ ಅವರ ಬಗ್ಗೆ ಏಕವಚನ ಬಳಸಿದ್ದಕ್ಕೆ ವಿಷಾದ ವ್ಯಕ್ತಪಡಿಸ್ತೀವಿ. ವರದಿ ಪ್ರಸಾರದಿಂದ ಯಾರಿಗಾದರೂ ನೋವಾಗಿದ್ದಲ್ಲಿ ನಾವು ವಿಷಾದ ವ್ಯಕ್ತಪಡಿಸ್ತೀವಿ. ಇದಕ್ಕೂ ಶೇಖ್ ಅಬೂಬಕರ್ ಅಹಮದ್ ಇವರು ಮಹಾನ್ ಮಾನವತಾವಾದಿ, ಜೊತೆಗೆ ಹೈಯೆಸ್ಟ್ ಸ್ಕಾಲರ್. ಪ್ರಧಾನಿ ನರೇಂದ್ರ ಮೋದಿ ಅವರೇ ಶೇಖ್ ಅವರನ್ನು ಗೌರವಿಸಿದರು. ವರದಿ ಪ್ರಸಾರ ಆಗಿದೆ. ಅವರ ಅಭಿಮಾನಿಗಳಿಗೆ ನೋವಾಗಿದ್ದಲ್ಲಿ ನಾವು ನಿಜಕ್ಕೂ ಕ್ಷಮೆ ಯಾಚಿಸ್ತೀವಿ. ವರದಿ ಪ್ರಸಾರದಿಂದ ಯಾರಿಗಾದರೂ ನೋವಾಗಿದ್ದಲ್ಲಿ ನಾವು ವಿಷಾದವನ್ನು ಕೂಡ ವ್ಯಕ್ತಪಡಿಸ್ತೀವಿ. ಶೇಖ್ ಅಬೂಬಕರ್ ಅಹಮದ್ ಬಹಳ ಹಿರಿಯರಿದ್ದಾರೆ, ಬಹಳ ಗೌರವಾನ್ವಿತರಿದ್ದಾರೆ. ನಾವು ಬೇರೆ ಬೇರೆ ಭಾವಚಿತ್ರಗಳಲ್ಲಿ ಗಮನಿಸ್ತಾ ಇದ್ದೀವಿ. ಅಲ್ಲಿ ಅಬ್ದುಲ್ ಕಲಾಂ ಅವ್ರ ಜೊತೆ ಕೂತಂಥದ್ದು, ಪ್ರಧಾನಿ ನರೇಂದ್ರ ಮೋದಿ ಅವರು ಸನ್ಮಾನಿಸ್ತಾ ಇರುವಂಥದ್ದು, ಸಿದ್ದರಾಮಯ್ಯನವರಿದ್ದಾರೆ. ಅನೇಕ ಪೂಜನೀಯರ ಸ್ಥಾನದಲ್ಲಿರುವಂಥವರು ಶೇಖ್ ಅಬೂಬಕರ್ ಅವರು. ಮಹಾನ್ ಮಾನವತಾವಾದಿ, ಜೊತೆಗೆ ಹೈಯೆಸ್ಟ್ ಸ್ಕಾಲರ್. ಸೊ ಏಕವಚನ ಬಳಸಿದ್ದಕ್ಕಾಗಲಿ ಅಥವಾ ಒಂದು ವೇಳೆ ಆ ಸುದ್ದಿಯನ್ನು ಕೇಳಿ ಯಾರಿಗಾದರೂ ಅವರ ಅಭಿಮಾನಿಗಳಿಗೆ ನೋವುಂಟಾಗಿದ್ದರೆ ನಿಜಕ್ಕೂ ವಿಸ್ತಾರ ನ್ಯೂಸ್ನ ಕಡೆಯಿಂದ ಕ್ಷಮೆ ಯಾಚಿಸ್ತಾ ಇದ್ದೀವಿ.